ಮಾಡ್ತೀರಾ, ಇದು ನಿಮ್ಗೆ ಹೆಂಗ್ ಬಂತು ಇಂಟ್ರೆಸ್ಟ್ ಅಂತ ಇದ್ರ ಬಗ್ಗೆ ಎಲ್ಲ ಒಂಚೂರು ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ನನಗೆ ಭಾಳ ವರ್ಷಗಳಿಂದ ಇಂಟ್ರೆಸ್ಟ್ ಇತ್ತು. ನಾವು ಪುಟ್ಟ ಮನೆ ಕಟ್ಕೊಂಡು ಗಾರ್ಡನ್ ಮಾಡ್ಬೇಕಂತ ಭಾಳ ಆಸೆ ಇತ್ತು. ಆ್ಯಕ್ಚುಲಿ ನಮ್ಮ ಮನೆಯವರು ಆರ್ಮಿ ಇರೋದ್ರಿಂದ ದೇಹರಾದೂನಲ್ಲಿ ನನಗೆ ಇನ್ಸ್ಪೈರ್ ಆಗಿದ್ದು. ಅಂದರೆ ಅಲ್ಲಿ ಗಾರ್ಡನ್ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಹಾಗಾಗಿ ನಂಗೆ ಅವಾಗಿಂದ ಮೈಂಡಲ್ಲಿ ಇತ್ತು. ಮತ್ತು ಈಗ ನಮ್ಮ ಮನೆ ಸ್ವಂತ ಆಗಿ ಈಗ ಗಾರ್ಡನ್ ಸ್ಟಾರ್ಟ್ ಮಾಡಿದ್ದೀವಿ. ಚೆನ್ನಾಗಿ ಮಾಡಬೇಕು. ಒಳ್ಳೆ ಇನಿಷಿಯೇಟಿವ್. ಎಲ್ಲರಿಗೂ ಬರೋದಿಲ್ಲ ಆಸಕ್ತಿ ನಿಮಗೆ. ಅದೇ ಹೇಗೆ ಮಾಡ್ತೀರಾ? ಡೈಲಿ ವೇಸ್ಟನ್ನ ಡೈಲಿ ವೆಟ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಈ ಥರ ಒಂದು ಇದು ಇಟ್ಕೊಂಡಿದ್ದೀನಿ. ಇನ್ನು ದೊಡ್ಡದು ಮಾಡ್ಬೇಕಂತಿದೆ. ಇದಕ್ಕೆ ಇದರೊಳಗಡೆ ನಾವು ಡೈಲಿ ಇದನ್ನು ಈ ಥರ ಹಾಕ್ತೀವಿ. ಅದು ಸ್ವಲ್ಪ ನೀರು ಹಾಕಿದ್ರೆ ಅದು ನೀರು ಈ ಕಡೆ ಬರ್ತಾ ಇರುತ್ತೆ. ಈ ಥರ ಬರುತ್ತೆ. ಈ ವಾಟರು ಪ್ಲಾಂಟ್ಸ್ಗೆ ಭಾಳ ಎನರ್ಜಿ ಕೊಡುತ್ತೆ. ಹಾಗಾಗಿ ಇದಕ್ಕೆ ಸ್ವಲ್ಪ ನೀರು ಬೆರೆಸ್ಕೊಂಡು ನಾವು ಕೆಳಗಡೆ ಹಾಕ್ತೀವಿ. ನಂತರ ಇದು ಗೊಬ್ಬರ ಆದಮೇಲೆ ಈ ಗೊಬ್ಬರನ ನಾವು ಕೆಳಗಡೆ ಯೂಸ್ ಮಾಡ್ತೀವಿ. ಇವಾಗ ಇದು ತಿನ್ನೋದ್ರೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಆಮೇಲೆ ಇದು ಗೊಬ್ಬರ ಆದಮೇಲೆ ಮತ್ತೆ ಖಾಲಿ ಆಗಿದೆ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಬೇಕಂತ. ಯಾಕಂದರೆ ವೆಟ್ಟನೂ ಬೇಜಾರು ಬರುತ್ತೆ. ಡೈಲಿ ಬರ್ತಾರೆ. ನಾನು ಕಸ ಡ್ರೈ ಮತ್ತು 3 days ಒಂದು ಸರಿ ಹಾಕ್ತಾ ಇದ್ದೀನಿ. ಯಾಕಂದರೆ ನಮ್ಗೆ ವೆಟ್ಟೆಲ್ಲ ಕಂಪೋಸ್ಟ್ ಆಗ್ತಾ ಇದೆ. ಡ್ರೈ ವೇಸ್ಟ್ ಮಾತ್ರ ವೆಹಿಕಲ್ಗೆ ಕೊಡ್ತಾ ಇದೆ. ಇಲ್ಲಿಗೆ ಸ್ವಲ್ಪ ಡೈರೆಕ್ಟ್ ಆಗ್ತೀರಾ ಅಥವಾ ಏನಾದರೂ? ಇಲ್ಲ, ಅದು ಡೈರೆಕ್ಟ್ ಆಗಿದ್ರೆ ಭಾಳ ಅದರಲ್ಲಿ ಸುಡುತ್ತೆ. ಪ್ಲಾಂಟ್ಸ್ ಎಲ್ಲ ಒಣಗುತ್ತೆ ಅಂತ ಹೇಳ್ಬಿಟ್ಟು 1 ಲೀಟರ್ ನೀರಿಗೆ 1 ಲೀಟರ್ ಹಾಲಿಗೆ ಒಂದು 8 ಲೀಟರು ಮಾಮೂಲಿ ಒಟ್ಟದು ಸೇರಿಸ್ಕೊಂಡು ಬೆರೆಸ್ಬಿಟ್ಟು ಆಮೇಲೆ ಫಿಲ್ಟರ್ ಹಾಕ್ತೀವಿ. ಆಮೇಲೆ ಸುಣ್ಣ ಮತ್ತು ಬೇಕಿಂಗ್ ಸೋಡಾ ಡಿಟರ್ಜೆಂಟ್ ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡ್ತೀನಿ ಅಲ್ಲಿರೋ ಗಿಡಗಳಿಗೆಲ್ಲ. ಅಲ್ಲಿ ಯಾವುದೂ ಮೇಡಮ್ ಏನು ವೇಸ್ಟ್ ಮಾಡಿಲ್ಲ. ಎಲ್ಲ ಪ್ಲಾಸ್ಟಿಕ್ಕಿಂದ ಹಿಡಿದು ಎಲ್ಲ ಥರನೂ ಯೂಸ್ ಮಾಡ್ಕೊಂಡಿದ್ದಾರೆ. ಒಂದು ಸಿಮೆಂಟ್ ಬಕೆಟ್ ಇರಲಿ, ವಾಟರ್ದು ವೇಸ್ಟ್ ಬಾಟಲ್ ಇರಲಿ, ಮೊಬೈಲ್ ವೇಸ್ಟಿಂದ ಏನೆಲ್ಲ ಹೇಗೆ ಯೂಸ್ ಮಾಡ್ಬೋದು ಅಂತ. ನಮ್ಮ ಬಸ್ಲಿಂದ ಆದರೆ ಸುಮಾರು ನನ್ನ ಫ್ರೆಂಡ್ಸ್ಗೂ ಕೊಟ್ಟು ನಾನು ಸಾಂಬಾರು ಮಾಡ್ತಾ ಇದ್ದೀನಿ. ಭಾಳ ಇಷ್ಟು ಎಲೆ ಅಷ್ಟೆಲ್ಲ